ಒಂದು ಹುಡುಗಿ ಮ್ಯಾಜಿಕಲ್ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಸಮಯದಲ್ಲಿ ಹಿಂದೆ ಹೋಗ್ತಾಳೆ. ಯಾಕೆಂದ್ರೆ ಅದಕ್ಕೊಂದು ಇಂಪಾರ್ಟೆಂಟ್ ರೀಸನ್ ಇರುತ್ತೆ. ಸಮಯದಲ್ಲಿ ಹಿಂದೆ ಹೋದಾಗ ಒಂದು ಸಣ್ಣ ತಪ್ಪಾಗಿ ಇಡೀ ಪ್ರಪಂಚನೇ ನಾಶ ಆಗೋಗುತ್ತೆ. ನಾಶ ಆದ್ಮೇಲೆ ಮುಂದೇನಾಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಮೂವಿನ ನಾವು ಕೊನೆವರೆಗೂ ನೋಡ್ಬೇಕು. ಇದು ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಮೂವಿಯ ಸೆಕೆಂಡ್ ಪಾರ್ಟ್, ಆಲಿಸ್ ಲುಕಿಂಗ್ ಥ್ರೂ ದ ಗ್ಲಾಸ್ ಅಂತ. ನೀವು ಪಾರ್ಟ್ 1 ಮೂವಿಯನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಮೂವಿನ ನೋಡ್ಬೋದು. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಈ ಮ್ಯಾಜಿಕಲ್ ಮೂವಿ ಒಳಗಡೆ ಹೊರಟೋಗೋಣ. ನಾವು ಪಾರ್ಟ್ 1 ಮೂವಿಯ ಕೊನೆಯಲ್ಲಿ ನೋಡಿದ್ವಿ, ಆಲಿಸ್ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಂತ ಇಂಗ್ಲೆಂಡ್ ಇಂದ ಚೈನಾಗೆ ಹೋಗಿದ್ಲು. ಈಗ 3 ವರ್ಷಗಳ ನಂತರ ಆಲಿಸ್ ಮತ್ತೆ ಚೈನಾದಿಂದ ಇಂಗ್ಲೆಂಡ್ ಗೆ ಬರ್ತಿರ್ತಾಳೆ. ಹೀಗೆ ಸಮುದ್ರದಲ್ಲಿ ಬರ್ತಿರ್ಬೇಕಾದ್ರೆ ಸಮುದ್ರಗಳ್ಳರು ಅಂದ್ರೆ ಪೈರೇಟ್ಸ್ ಗಳು ಆಲಿಸ್ ನ ಹಡಗಿನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆದ್ರೆ ಹೇಗೋ ಮಾಡಿ ಆಲಿಸ್ ತನ್ನ ಬುದ್ಧಿಯನ್ನು ಓಡಿಸಿ ಪೈರೇಟ್ಸ್ ಗಳಿಂದ ಹಡಗನ್ನ ಕಾಪಾಡಿಕೊಂಡು ಇಂಗ್ಲೆಂಡ್ ಗೆ ಬಂದು ತಲುಪ್ತಾಳೆ. 3 ವರ್ಷಗಳ ನಂತರ ಆಲಿಸ್ ನ ನೋಡಿ ಅವಳ ತಾಯಿಗೆ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಇವರು ಮನೆಗೆ ಬಂದಾಗ ಆಲಿಸ್ಗೆ ಗೊತ್ತಾಗುತ್ತೆ ಹಿಮೇಶ್ ನ ತಂದೆ ಅಂದ್ರೆ ಆಲಿಸ್ ತಂದೆಯ ಫ್ರೆಂಡ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಸತ್ತೋಗಿದ್ದಾರೆ. ಆದ್ರಿಂದ ಈಗ ಕಂಪನಿಯನ್ನ ಹಿಮೇಶ್ ನೋಡ್ಕೋತಿದ್ದಾನೆ ಅಂತ. ನಂತರ ರಾತ್ರಿ ಆಲಿಸ್ ಹಾಗೂ ಅವಳ ತಾಯಿ ಹಿಮೇಶ್ ನ ಮನೆಯಲ್ಲಿ ನಡೀತಿರೋ ಒಂದು ಪಾರ್ಟಿಗೆ ಬರ್ತಾರೆ. ಈಗ ಹಿಮೇಶ್ಗೆ ಮದ್ವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಆಲಿಸ್ ಅವನಿಗೆ ಹೇಳ್ತಾಳೆ, ನಾನು ಕಂಪನಿಯ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು ಅಂತಿದ್ದೀನಿ ಅಂತ. ಆದ್ರೆ ಹಿಮೇಶ್ ಅದಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ನೀನ್ ಯಾವ ದೇಶಕ್ಕೂ ಕೂಡ ಹೋಗ್ಬಾರ್ದು ಅಂತ ಹೇಳ್ತಾನೆ. ನಿನ್ನ ಹತ್ರ ನಾನು ಪರ್ಮಿಷನ್ ಕೇಳ್ತಿಲ್ಲ, ಈ ಕಂಪನಿಲಿ ನಂದು ಕೂಡ 10% ಇದೆ ಅಂತ ಅಂದಾಗ ಹಿಮೇಶ್ ಅವಳಿಗೆ ಹೇಳ್ತಾನೆ, ನಿನ್ನ ತಾಯಿ ನಿಮ್ಮ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆ 10% ಅನ್ನ ನನಗೆ ಮಾರ್ಬಿಟ್ಟಿದ್ದಾರೆ ಅಂತ. 10% ಶೇರ್ ಅನ್ನ ಮಾರ್ಬಿಟ್ಟಿರೋದ್ರಿಂದ ಆಲಿಸ್ ನ ಹಡಗು ಕೂಡ ಹಿಮೇಶ್ಗೆನೆ ಹೋಗುತ್ತೆ. ನನ್ನ ತಂದೆ ನೆನಪಿಗೆ ಇದ್ದಿದ್ದು ಅದೊಂದೇ, ಅದನ್ನು ಕೂಡ ಮಾರ್ಬಿಟ್ಟಿ ಅಂತ ಆಲಿಸ್ ಅವಳ ತಾಯಿ ಜೊತೆ ಜಗಳ ಆಡ್ಕೊಂಡು ಒಂದು ಜಾಗದಲ್ಲಿ ಬಂದು ಕುಂತ್ಕೋತಾಳೆ. ನನ್ನ ಹಣೆ ಬರನೇ ಸರಿಲ್ಲ ಅಂತ ಅಳ್ತಾ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಚಿಟ್ಟೆ ಆಗಿ ಕನ್ವರ್ಟ್ ಆಗಿರೋಂತ ಆಬ್ಸಲಂ ಬಂದು ಹೇಳ್ತಾನೆ, ನೀನು ತುಂಬಾನೇ ವಿಶೇಷವಾಗಿರೋ ಹುಡುಗಿ ಅಂತ. ನೀವು ಪಾರ್ಟ್ 1 ಮೂವಿನ ನೋಡಿದ್ರೆ ಗೊತ್ತಿರುತ್ತೆ ಈ ಆಬ್ಸಲಂ ಯಾರು ಅಂತ. ಆಬ್ಸಲಂ ಹಾರಿ ಹೋಗ್ತಿರೋದನ್ನ ನೋಡಿ ಆಲಿಸ್ ಕೂಡ ಅವನಿಂದಾನೆ ಹೋಗ್ತಾಳೆ. ನಂತರ ಆಬ್ಸಲಂ ಒಂದು ಕನ್ನಡಿಯ ಒಳಗಡೆ ಹೊರಟೋಗ್ತಾನೆ. ಆ ಕನ್ನಡಿಯನ್ನ ಆಲಿಸ್ ಟಚ್ ಮಾಡಿದಾಗ ಅವಳ ಕೈ ಅದರ ಒಳಗಡೆ ಹೊರಟೋಗುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇದು ವಂಡರ್ಲ್ಯಾಂಡ್ ಗೆ ಹೋಗೋಕಿರೋ ಜಾಗ ಅಂತ. ಆ ಜಾಗಕ್ಕೆ ಹಿಮೇಶ್ ನ ಕಡೆಯವರು ಬಂದ್ಬಿಡ್ತಾರೆ. ಆಗ ಆಲಿಸ್ಗೆ ಬೇರೆ ದಾರಿ ಕಾಣದೆ ಆ ಕನ್ನಡಿಯ ಒಳಗಡೆ ಹೊರಟೋಗ್ತಾಳೆ. ಆ ಜಾಗದಲ್ಲಿ ಅವಳಿಗೆ ಆಬ್ಸಲಂ ಸಿಕ್ಕಿ ಹೇಳ್ತಾನೆ, ನೀನು ವಾಪಸ್ ಬರೋದ್ರಲ್ಲಿ ತುಂಬಾ ಲೇಟ್ ಮಾಡ್ಬಿಟ್ಟಿದ್ಯಾ, ಹ್ಯಾಟರ್ಗೆ ನಿನ್ನ ಅವಶ್ಯಕತೆ ಇದೆ, ಬೇಗ ಹೋಗು ಅಂತ. ಆಲಿಸ್ ಒಂದು ಬಾಗ್ಲಿಂದ ಹೊರಗಡೆ ಬಂದಾಗ ಅವಳ ಫ್ರೆಂಡ್ಸ್ ಗಳಿರುವಂತ ಜಾಗಕ್ಕೆ ಬಂದು ಬೀಳ್ತಾಳೆ. ಎಲ್ರು ಕೂಡ ಆಲಿಸ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಹ್ಯಾಟರ್ ಎಲ್ಲಿ ಅಂತ ಕೇಳಿದಾಗ ಇವರೆಲ್ಲರೂ ಹೇಳ್ತಾರೆ, ಹ್ಯಾಟರ್ ಈಗ ನಗೋದನ್ನೇ ಬಿಟ್ಬಿಟ್ಟಿದ್ದಾನೆ, ಈಗ ಒಬ್ಬೊಬ್ನೇ ಮನೇಲಿರ್ತಾನೆ ಅಂತ. ಯಾಕೆ ಏನಾಯ್ತು ಅಂತ ಕೇಳಿದಾಗ ನಡೆದಿರೋ ನಿಜವಾದ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾರೆ. ಹ್ಯಾಟರ್ ಅವನ ಫ್ರೆಂಡ್ಸ್ ಗಳ ಜೊತೆ ಒಂದು ದಿನ ಆಟ ಆಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಸಣ್ಣ ಬ್ಲೂ ಕಲರ್ ಟೋಪಿ ಸಿಗುತ್ತೆ. ಆ ಟೋಪಿ ಸಿಕ್ತಾಗಿಂದನು ನನ್ನ ಫ್ಯಾಮಿಲಿಯವರು ಬದುಕೇ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಅವರೆಲ್ಲರೂ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಜಾಬರ್ವಾಕಿ ಅಟ್ಯಾಕ್ ಮಾಡಿದಾಗ ಹ್ಯಾಟರ್ ನ ಫ್ಯಾಮಿಲಿ ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಅಂದಾಗ ಆಲಿಸ್ ಹ್ಯಾಟರ್ ನ ಮನೆ ಹತ್ರ ಬರ್ತಾಳೆ, ಏನ್ ವಿಷಯ ಅಂತ ಕೇಳೋದಕ್ಕೆ. ಹ್ಯಾಟರ್ ಆಲಿಸ್ ಬಂದಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ನಂತರ ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದು ಅವನಿಗೆ ಸಿಕ್ಕಿದ್ದ ಆ ಸಣ್ಣ ಹ್ಯಾಟ್ ಅನ್ನ ತೋರಿಸಿ ಹೇಳ್ತಾನೆ, ನಾನು ಚಿಕ್ಕವನಿರ್ಬೇಕಾದ್ರೆ ಮಾಡಿದ ಮೊದಲನೇ ಹ್ಯಾಟ್ ಇದು. ಮೊದಲನೇ ಸಲ ನನ್ನ ತಂದೆ ಈ ಹ್ಯಾಟ್ ಅನ್ನು ನೋಡಿದಾಗ ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಟ್ಟಿದ್ರು. ಆದ್ರೆ ನಂತರ ಆ ಹ್ಯಾಟ್ ಅನ್ನ ಜೋಪಾನವಾಗಿ ತಮ್ಮ ಹತ್ರನೇ ಇಟ್ಕೊಂಡಿದ್ರು. ಈ ಹ್ಯಾಟ್ ಸೇಫ್ ಆಗಿದೆ ಅಂತಂದ್ರೆ ನನ್ನ ಫ್ಯಾಮಿಲಿ ಅವರು ಕೂಡ ಸೇಫ್ ಆಗಿರ್ತಾರೆ. ನನ್ನ ಫ್ಯಾಮಿಲಿಯನ್ನ ಹುಡುಕೋದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ಆಲಿಸ್ ಅವನನ್ನ ನಂಬೋದಿಲ್ಲ. ಯಾಕೆ ಅಂತಂದ್ರೆ ಮೊದಲನೇ ಸಲ ಹ್ಯಾಟರ್ ಸಿಕ್ತಾಗ ಅವನು ಹೇಳಿರ್ತಾನೆ, ಜಾಬರ್ವಾಕಿ ಹ್ಯಾಟರ್ ನ ಫ್ಯಾಮಿಲಿ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದ ಅಂತ. ಇವಳು ನನ್ನ ಮಾತನ್ನ ನಂಬ್ತಿಲ್ಲ ಅಂತ ಹ್ಯಾಟರ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನು ನನ್ನ ಆಲಿಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಆಲಿಸ್ ಆಗಿದ್ರೆ ನೀನ್ ನನಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾನೆ. ಆಗ ಆಲಿಸ್ ವೈಟ್ ಕ್ವೀನ್ ಹತ್ರ ಬಂದು ಹೇಳ್ತಾಳೆ, ಹ್ಯಾಟರ್ ನ ಸ್ಥಿತಿ ತುಂಬಾನೇ ಗಂಭೀರ ಆಗೋಗಿದೆ, ಅವನಿಗೆ ಅವನ ಫ್ಯಾಮಿಲಿ ಸಿಕ್ಲಿಲ್ಲ ಅಂತಂದ್ರೆ ಅವನು ಬದುಕೋದೇ ಇಲ್ಲ ಅಂತ. ಆದ್ರಿಂದ ಹ್ಯಾಟರ್ ನ ಫ್ಯಾಮಿಲಿಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ವೈಟ್ ಕ್ವೀನ್ ಆಲಿಸ್ಗೆ ಒಂದು ಐಡಿಯಾನ ಹೇಳ್ತಾಳೆ. ನೀನು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಸಮಯದಲ್ಲಿ ಹಿಂದೆ ಹೋಗಿ ಜಾಬರ್ವಾಕಿ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಸಾಯಿಸಿದಂತ ಸಂದರ್ಭದಲ್ಲಿ ಅವರನ್ನ ಕಾಪಾಡು. ಆಗ ಪ್ರೆಸೆಂಟ್ ಅಲ್ಲಿ ಹ್ಯಾಟರ್ ಫ್ಯಾಮಿಲಿ ಅವರಿಗೆ ಏನು ಕೂಡ ಆಗೋದಿಲ್ಲ, ಹ್ಯಾಟರ್ ಅವನ ಫ್ಯಾಮಿಲಿಯನ್ನ ಸೇರ್ಕೋತಾನೆ ಅಂತ. ಈ ಕೆಲ್ಸನ ಆಲಿಸ್ ನ ಬಿಟ್ಟು ವಂಡರ್ಲ್ಯಾಂಡ್ ನಲ್ಲಿ ಇನ್ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ.
ಆಗೋದಿಲ್ಲ. ಯಾಕೆಂತಂದ್ರೆ ವಂಡರ್ಲ್ಯಾಂಡ್ ನಲ್ಲಿರುವಂತ ಯಾವುದೇ ಜೀವಿಗಳು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಸಮಯದಲ್ಲಿ ಹಿಂದೆ ಹೋಗಿ ಅಲ್ಲಿರುವಂತ ಅವರ ಪಾಸ್ಟ್ ವರ್ಷನ್ ಅನ್ನ ನೋಡ್ಬಿಟ್ರೆ ಇಡೀ ವಂಡರ್ಲ್ಯಾಂಡೇ ನಾಶ ಆಗೋಗುತ್ತೆ. ಸರಿ ಅಂತ ಹೇಳಿ ಆಲಿಸ್ ಕೂಡ ಟೈಮ್ ಟ್ರಾವೆಲ್ ಅನ್ನ ಮಾಡೋದಕ್ಕೆ ಒಪ್ಕೋತಾಳೆ. ಆದ್ರಿಂದ ಎಲ್ಲರೂ ಅವಳನ್ನ ಕರ್ಕೊಂಡು ಒಂದು ಗಡಿಯಾರದ ಹತ್ರ ಬರ್ತಾರೆ. ಯಾಕೆ ಅಂತಂದ್ರೆ ಈ ಗಡಿಯಾರದ ಒಳಗಡೆ ಟೈಮ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಸಹಾಯದಿಂದ ಟೈಮ್ ಟ್ರಾವೆಲ್ ಅನ್ನ ಮಾಡಬಹುದು. ನಂತರ ಆಲಿಸ್ ಆ ಗಡಿಯಾರದ ಒಳಗಡೆ ಬಂದಾಗ ಅಲ್ಲೊಂದು ಅರಮನೆ ಅವಳಿಗೆ ಕಾಣುತ್ತೆ. ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಅರಮನೆ ಒಳಗಡೆ ಬರ್ತಾಳೆ. ಅಲ್ಲಿ ನಮ್ಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನೇ ಟೈಮ್ ಅಂದ್ರೆ ವಂಡರ್ಲ್ಯಾಂಡ್ ನಲ್ಲಿ ಯಾವ ಸಮಯಕ್ಕೆ ಏನ್ ನಡಿಬೇಕು, ಯಾರು ಹುಟ್ಟಬೇಕು, ಯಾರು ಸಾಯ್ಬೇಕು ಎಲ್ಲಾನು ಕೂಡ ಡಿಸೈಡ್ ಮಾಡೋದು ಇವನೇನೆ. ಈ ಟೈಮ್ ಹತ್ರ ಕ್ರೋಮೋಸ್ಪಿಯರ್ ಅನ್ನೋ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಇಂದಾನೆ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗೋದು. ಆಲಿಸ್ ಅವನ ಹತ್ರ ಬಂದು ಇದುವರೆಗೂ ನಡೆದಿರುವಂತ ಎಲ್ಲಾ ವಿಷಯನೂ ಹೇಳ್ತಾಳೆ. ನನ್ನ ಫ್ರೆಂಡ್ ಅನ್ನ ನಾನು ಉಳಿಸ್ಕೋಬೇಕು ಅಂತಂದ್ರೆ ನಾನು ಸಮಯದಲ್ಲಿ ಹಿಂದೆ ಹೋಗಿ ಅವನ ಫ್ಯಾಮಿಲಿಯನ್ನ ಕಾಪಾಡಬೇಕು. ಒಂದೇ ಒಂದ್ಸಲ ನನಗೆ ಕ್ರೋಮೋಸ್ಪಿಯರ್ ಕೊಡಿ, ನಾನು ಎಲ್ಲಾನು ಕೂಡ ಸರಿ ಮಾಡ್ತೀನಿ ಅಂತಂದಾಗ ಟೈಮ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಕ್ರೋಮೋಸ್ಪಿಯರ್ ಅವನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನಾದ್ರೂ ಹೋದ್ರೆ ಟೈಮ್ ನ ಪ್ರಾಣಕ್ಕೆನೆ ಅಪಾಯ ಇರುತ್ತೆ. ಹಾಗೆ ಅವಳಿಗೆ ಒಂದು ಇಂಪಾರ್ಟೆಂಟ್ ಆದ ವಿಷಯನ ಹೇಳ್ತಾನೆ. ನೀನು ಎಷ್ಟೇ ಸಲ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಸಮಯದಲ್ಲಿ ಹಿಂದೆ ಹೋದ್ರುನು ಈಗಾಗ್ಲೇ ನಡೆದಿರೋದನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಅವಳನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಆಲಿಸ್ ಗಮನಿಸ್ತಾಳೆ, ರೆಡ್ ಕ್ವೀನ್ ಟೈಮ್ ನ ಜೊತೆ ಇದೇ ಜಾಗದಲ್ಲಿ ಇದ್ದಾಳೆ. ಯಾಕೆ ಅಂತಂದ್ರೆ ಟೈಮ್ ರೆಡ್ ಕ್ವೀನ್ ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಟೈಮ್ ಹತ್ರ ಇರುವಂತ ಕ್ರೋಮೋಸ್ಪಿಯರ್ ಅನ್ನ ಇಸ್ಕೊಂಡು ರೆಡ್ ಕ್ವೀನ್ ಸಮಯದಲ್ಲಿ ಹಿಂದೆ ಹೋಗಿ ಅವಳ ತಂಗಿ ವೈಟ್ ಕ್ವೀನ್ ನ ಮೇಲೆ ದ್ವೇಷನ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಏನೇ ಮಾಡಿದ್ರು ಟೈಮ್ ಅವಳ ಕೈಗೆ ಕ್ರೋಮೋಸ್ಪಿಯರ್ ಅನ್ನ ಕೊಡ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿದೆ ರೆಡ್ ಕ್ವೀನ್ ಗೆ ಕ್ರೋಮೋಸ್ಪಿಯರ್ ಕೊಟ್ರೆ ಏನ್ ಅನಾಹುತ ಆಗ್ಬೋದು ಅಂತ. ಈ ಕಡೆ ಆಲಿಸ್ ಎಲ್ಲರ ಕಣ್ಣನ್ನ ತಪ್ಪಿಸಿ ಕ್ರೋಮೋಸ್ಪಿಯರ್ ಇರುವಂತ ಜಾಗಕ್ಕೆ ಬಂದು ಅದನ್ನ ತಗೋಬಿಡ್ತಾಳೆ. ಆದ್ರಿಂದ ಅಲ್ಲಿದ್ದಂತ ಒಂದಷ್ಟು ಟೈಮ್ ನ ರೋಬೋಟ್ಸ್ ಗಳು ಸೇರಿ ಆಲಿಸ್ ನ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕಿತ್ಕೊಳ್ಳೋದಕ್ಕೆ ಬರ್ತಿರ್ತವೆ. ಟೈಮ್ ಹಾಗೂ ರೆಡ್ ಕ್ವೀನ್ ಕೂಡ ಆ ಜಾಗಕ್ಕೆ ಬರ್ತಾರೆ. ರೆಡ್ ಕ್ವೀನ್ ಆಲಿಸ್ ನ ನೋಡಿ ಗುರ್ತಿಡ್ದು ಬಿಡ್ತಾಳೆ, ಇವಳೆ ಆಲಿಸ್ ಅಂತ. ಹೀಗೆ ಆಲಿಸ್ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಕೈಲಿದ್ದಂತ ಕ್ರೋಮೋಸ್ಪಿಯರ್ ಕೆಳಗಡೆ ಬಿದ್ದು ಅದೊಂದು ಟೈಮ್ ಮಷಿನ್ ಆಗಿ ಕನ್ವರ್ಟ್ ಆಗುತ್ತೆ. ತಕ್ಷಣನೇ ಆಲಿಸ್ ಅದ್ರೊಳಗಡೆ ಬಂದು ಅಲ್ಲಿದ್ದಂತ ಒಂದು ಚೈನ್ ಅನ್ನ ಎಳಿತಾಳೆ. ಇದರಿಂದ ಆ ಟೈಮ್ ಮಷಿನ್ ಸ್ಟಾರ್ಟ್ ಆಗಿ ಆಲಿಸ್ ಸಮಯದ ಸಾಗರದ ಒಳಗಡೆ ಬಂದ್ಬಿಡ್ತಾಳೆ. ಅಂದ್ರೆ ಒಂದು ಸಮಯದಿಂದ ಮತ್ತೊಂದು ಸಮಯಕ್ಕೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಟೈಮ್ ಕೂಡ ಮತ್ತೊಂದು ಮಷಿನ್ ಅನ್ನ ಯೂಸ್ ಮಾಡ್ಕೊಂಡು ಅವಳನ್ನ ಫಾಲೋ ಮಾಡಿ ತಡೆಯೋದಕ್ಕೆ ನೋಡ್ತಾನೆ. ಹೀಗೆ ಇವರಿಬ್ಬರ ಫೈಟ್ ನಡೀತಿರ್ಬೇಕಾದ್ರೆ ಹೇಗೋ ಮಾಡಿ ಆಲಿಸ್ ಅವನಿಂದ ತಪ್ಪಿಸ್ಕೋತಾಳೆ. ಆದ್ರೆ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ಹಿಂದೆ ಬಂದ್ಬಿಡ್ತಾಳೆ. ಆ ಜಾಗದಲ್ಲಿ ಅವಳಿಗೆ ಹ್ಯಾಟರ್ ಕಾಣಿಸ್ತಾನೆ. ಹೋಗಿ ಅವನ ಹತ್ರ ಮಾತಾಡಿದಾಗ ಹ್ಯಾಟರ್ ಆಲಿಸ್ ನ ಗುರ್ತೆ ಹಿಡಿಯೋದಿಲ್ಲ. ಯಾಕೆ ಅಂತಂದ್ರೆ ಹ್ಯಾಟರ್ ಇನ್ನೂ ಕೂಡ ಆ ಟೈಮ್ ನಲ್ಲಿ ಆಲಿಸ್ ನ ಮೀಟ್ ಮಾಡಿರೋದಿಲ್ಲ. ರೆಡ್ ಕ್ವೀನ್ ಹಾಗೂ ವೈಟ್ ಕ್ವೀನ್ ನ ತಂದೆ ತಾಯಿ ವಂಡರ್ಲ್ಯಾಂಡ್ ಗೆ ಮುಂದಿನ ರಾಣಿ ಆಗೋದು ರೆಡ್ ಕ್ವೀನ್ ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರಿಂದ ರೆಡ್ ಕ್ವೀನ್ ಗೆ ಕಿರೀಟನ ಹಾಕಿ ಪಟ್ಟಾಭಿಷೇಕ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅವಳ ತಲೆ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಕಿರೀಟ ಅವಳ ತಲೆಗೆ ಫಿಟ್ಟೆ ಆಗೋದಿಲ್ಲ, ಅದು ಹೊಡೆದೋಗುತ್ತೆ. ಆದ್ರಿಂದ ಹ್ಯಾಟರ್ ನಗ್ಬಿಡ್ತಾನೆ. ಅವನನ್ನು ನೋಡಿದ ಜನರು ಕೂಡ ನಗ್ಬಿಡ್ತಾರೆ. ಆಗ ರೆಡ್ ಕ್ವೀನ್ ಗೆ ಕೋಪ ಬಂದು ಸೈನಿಕರಿಗೆ ಹೇಳ್ತಾಳೆ, ನಗ್ತಿರೋಂತ ಜನರ ಕತ್ತನ್ನೆಲ್ಲ ಕತ್ತರಿಸ್ಬಿಡಿ ಅಂತ. ಇದನ್ನ ಕೇಳಿ ರೆಡ್ ಕ್ವೀನ್ ನ ತಂದೆ ಅವಳಿಗೆ ಬೈತಾನೆ, ನಾನ್ ಅನ್ಕೊಂಡಿದ್ದೆ ನೀನು ರಾಣಿಯಾಗಿ ವಂಡರ್ಲ್ಯಾಂಡ್ ನ ಚೆನ್ನಾಗಿ ನೋಡ್ಕೋತೀಯ ಅಂತ. ಆದ್ರೆ ನನ್ಗೆ ಈಗ ಗೊತ್ತಾಗ್ತಿದೆ ನಿನ್ನನ್ನ ರಾಣಿ ಮಾಡೋದು ಅಷ್ಟು ಸರಿ ಇರೋದಿಲ್ಲ ಅಂತ. ಆದ್ರಿಂದ ಇನ್ಮೇಲೆ ವಂಡರ್ಲ್ಯಾಂಡ್ ಗೆ ನನ್ನ ಚಿಕ್ಕ ಮಗಳು ವೈಟ್ ಕ್ವೀನ್ ರಾಣಿ ಆಗ್ತಾಳೆ ಅಂತ ಅನೌನ್ಸ್ ಮಾಡಿಬಿಡ್ತಾನೆ. ಇದರಿಂದ ರೆಡ್ ಕ್ವೀನ್ ಗೆ ತುಂಬಾ ಕೋಪ ಬಂದು ಹ್ಯಾಟರ್ ಹಾಗೂ ಅವನ ಫ್ಯಾಮಿಲಿಗೆ ನಿಮ್ಮ ಮೇಲೆ ನಾನು ದ್ವೇಷ ತೀರ್ಸ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಹ್ಯಾಟರ್ ನ ತಂದೆ ಹ್ಯಾಟರ್ ಗೆ ಚೆನ್ನಾಗಿ ಬೈತಾರೆ, ನಿನ್ನಿಂದನೇ ರೆಡ್ ಕ್ವೀನ್ ರಾಣಿ ಆಗೋದಕ್ಕಾಗ್ಲಿಲ್ಲ, ನೀನ್ ಯಾವತ್ತೂ ಕೂಡ ಒಳ್ಳೆ ಬುದ್ಧಿ ಕಲಿಯೋದಿಲ್ಲ ಅನ್ಸುತ್ತೆ, ಹೀಗೆ ಹುಚ್ಚಿನ ತರ ಓಡಾಡ್ಕೊಂಡು ಇರ್ತೀಯ ಅಂತ ಅಂದಾಗ ಹ್ಯಾಟರ್ಗೂ ಕೂಡ ಇದರಿಂದ ತುಂಬಾನೇ ಬೇಜಾರಾಗಿ ಅವನ ತಂದೆಯ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ಹಿಂದೆ ತಗೊಂಡಂತ ಈ ಡಿಸಿಷನ್ ಇಂದ ಹ್ಯಾಟರ್ ಪ್ರೆಸೆಂಟ್ ಅಲ್ಲಿ ಈಗ್ಲೂ ಕೂಡ ಪಶ್ಚಾತ್ತಾಪ ಪಡ್ತಿರ್ತಾನೆ. ಯಾಕೆ ಅಂತಂದ್ರೆ ಹ್ಯಾಟರ್ ಅವನ ತಂದೆ ಜೊತೆ ಇದೇ ಲಾಸ್ಟ್ ಟೈಮ್ ಮಾತಾಡೋದು. ಇದಾದ್ಮೇಲೆ ಜಾಬರ್ ವಾಕಿ ಅವರನ್ನ ಸಾಯಿಸ್ಬಿಟ್ಟಿರ್ತಾನೆ. ಹ್ಯಾಟರ್ ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಆಲಿಸ್ ಬಂದು ಅವನನ್ನ ತಡಿತಾಳೆ, ನಿನ್ನ ಫ್ಯಾಮಿಲಿಯನ್ನ ನೀನು ಬಿಟ್ಟು ಹೋಗ್ಬೇಡ, ಇದರಿಂದ ನೀನು ಮುಂದೆ ತುಂಬಾ ದುಃಖ ಪಡ್ತೀಯ ಅಂತ. ಆದ್ರೆ ಅವನು ಏನೇ ಮಾಡಿದ್ರು ಆಲಿಸ್ ಮಾತನ್ನ ಕೇಳೋದಿಲ್ಲ, ಮನೆ ಬಿಟ್ಟು ಹೊರಟೆ ಹೋಗ್ತಾನೆ. ವೈಟ್ ಕ್ವೀನ್ ಹ್ಯಾಟರ್ ನ ತಂದೆ ತಾಯಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಲಿಸ್ಗೆ ಗೊತ್ತಾಗುತ್ತೆ ರೆಡ್ ಕ್ವೀನ್ ಮೊದ್ಲಿಂದಾನು ಹೀಗಿರ್ಲಿಲ್ಲ. ವೈಟ್ ಕ್ವೀನ್ ಹಾಗೂ ರೆಡ್ ಕ್ವೀನ್ ಚಿಕ್ಕವ್ರು ಇರ್ಬೇಕಾದ್ರೆ ಒಂದು ದಿನ ಸಂಜೆ ರೆಡ್ ಕ್ವೀನ್ ನ ತಲೆಗೆ ಏಟ್ ಬಿದ್ದು ಅವಳ ತಲೆ ದೊಡ್ಡದಾಗೋಯ್ತು. ಆಗಿಂದ ಅವಳು ಈ ರೀತಿ ಆದ್ಲು ಅಂತ. ಆದ್ರಿಂದ ಆಲಿಸ್ ಡಿಸೈಡ್ ಮಾಡ್ತಾಳೆ, ನಾನು ಟೈಮ್ ಟ್ರಾವೆಲ್ ಅನ್ನ ಮಾಡಿ ರೆಡ್
ರೆಡ್ ಕ್ವೀನ್ ನ ತಲೆಗೆ ಏಟ್ ಬೀಳುವಂತ ದಿನಕ್ಕೆ ಹೋಗಿ ಅವಳ ತಲೆಗೆ ಏಟ್ ಆಗದ ರೀತಿ ನಾನು ತಡಿಬೇಕು. ಆಗ ರೆಡ್ ಕ್ವೀನ್ ನ ತಲೆ ದೊಡ್ಡದಾಗ ಆಗೋದಿಲ್ಲ, ಅವಳನ್ನ ನೋಡಿ ಯಾರು ಕೂಡ ಆಡ್ಕೊಳ್ಳೋದಿಲ್ಲ. ಇದರಿಂದ ಅವಳು ಜಾಬರ್ ವಾಕಿನೂ ಕೂಡ ಕರ್ಸೋದಿಲ್ಲ. ಹಾಗೆ ಹ್ಯಾಟರ್ ನ ಫ್ಯಾಮಿಲಿ ಉಳಿಯುತ್ತೆ, ಅದ್ರ ಜೊತೆ ಹ್ಯಾಟರ್ ಕೂಡ ಉಳಿತಾನೆ ಅಂತ. ಅದಕ್ಕೆ ಆಲಿಸ್ ಆ ಕ್ರೋನೋಸ್ಫಿಯರ್ ಅನ್ನ ಯೂಸ್ ಮಾಡಿಕೊಂಡು ಟೈಮ್ ಟ್ರಾವೆಲ್ ಅನ್ನ ಮಾಡಿ ರೆಡ್ ಕ್ವೀನ್ ನ ತಲೆಗೆ ಏಟ್ ಬೀಳುವಂತ ದಿನಕ್ಕೆ ಬಂದು ತಲುಪ್ತಾಳೆ. ಈ ಸಮಯದಲ್ಲಿ ಆಲಿಸ್ಗೆ ಗೊತ್ತಿರುವಂತ ಅವಳ ಫ್ರೆಂಡ್ಸ್ ಗಳೆಲ್ಲ ಸಣ್ಣ ಸಣ್ಣ ಮಕ್ಕಳುಗಳಾಗಿರ್ತಾರೆ. ಈ ಕಡೆ ನಮ್ಗೆ ವೈಟ್ ಕ್ವೀನ್ ಹಾಗೂ ರೆಡ್ ಕ್ವೀನ್ ನ ತೋರಿಸ್ತಾರೆ. ಇವರಿಬ್ಬರ ತಾಯಿ ಇವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ, ಜಾಸ್ತಿ ಕೇಕ್ ಅನ್ನ ತಿನ್ಬೇಡಿ ಅಂತ. ಆದ್ರೆ ವೈಟ್ ಕ್ವೀನ್ ಕೇಕ್ ಅನ್ನ ತಗೊಂಡ್ ಬಂದು ತಿಂತಿರ್ತಾಳೆ. ಅದೇ ಸಮಯಕ್ಕೆ ಅವರ ತಾಯಿನೂ ಕೂಡ ಬರ್ತಿರ್ತಾರೆ. ಆದ್ರಿಂದ ಕೆಳಗಡೆ ಬಿದ್ದಿದ್ದಂತ ಕೇಕ್ ಪೀಸ್ ಗಳನ್ನೆಲ್ಲ ರೆಡ್ ಕ್ವೀನ್ ನ ಬೆಡ್ ಕೆಳಗಡೆ ಹಾಕ್ಬಿಡ್ತಾಳೆ. ಅದೇ ಸಮಯಕ್ಕೆ ಅವರ ತಾಯಿ ಬಂದು ಕೇಳ್ತಾರೆ, ಯಾರು ಕೇಕ್ ಅನ್ನ ತಗೊಂಡ್ ಬಂದು ತಿಂದಿದ್ದು ಅಂತ. ಅದೇ ಸಮಯಕ್ಕೆ ರೆಡ್ ಕ್ವೀನ್ ನ ಬೆಡ್ ನ ಕೆಳಗಡೆ ಇರುವಂತ ಕೇಕ್ ಪೀಸ್ ಗಳನ್ನ ನೋಡಿ ಹೇಳ್ತಾರೆ, ನೀನೇ ಅಲ್ವಾ ಕೇಕ್ ಅನ್ನ ತಿಂದಿರೋದು ಅಂತ. ಆದ್ರೆ ರೆಡ್ ಕ್ವೀನ್ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಕೇಕ್ ಅನ್ನ ನಾನೆಲ್ಲ ತಿಂದಿರೋದು ವೈಟ್ ಕ್ವೀನ್ ಅಂತ ಹೇಳ್ತಿರ್ತಾಳೆ. ಆಗ ಅವರ ತಾಯಿ ವೈಟ್ ಕ್ವೀನ್ ನ ಕೇಳ್ತಾರೆ, ನೀನ ಕೇಕ್ ಅನ್ನ ತಿಂದಿರೋದು ಅಂತ. ಆಗ ವೈಟ್ ಕ್ವೀನ್ ಇಲ್ಲ ನಾನೆಲ್ಲ ತಿಂದಿರೋದು ಅಂದ್ಬಿಡ್ತಾಳೆ. ಆದ್ರಿಂದ ಅವರ ತಾಯಿ ರೆಡ್ ಕ್ವೀನ್ ಗೆ ತುಂಬಾನೇ ಬೈತಾರೆ. ಇದರಿಂದ ರೆಡ್ ಕ್ವೀನ್ ಗೆ ಅವರಿಬ್ರು ಮೇಲೆ ತುಂಬಾ ಕೋಪ ಬಂದು ಆ ಮನೆಯಿಂದಾನೇ ಹೊರಗಡೆ ಬಂದ್ಬಿಡ್ತಾಳೆ. ಹೀಗೆ ರೆಡ್ ಕ್ವೀನ್ ಓಡೋಗ್ತಿರಬೇಕಾದ್ರೆ ಅಲ್ಲೇ ಇದ್ದ ಆಲಿಸ್ ನೋಡಿ ಅರ್ಥ ಮಾಡ್ಕೋತಾಳೆ, ಇದೇ ಟೈಮ್ ನಲ್ಲಿ ರೆಡ್ ಕ್ವೀನ್ ನ ತಲೆಗೆ ಏಟ್ ಬೀಳೋದು ಅಂತ. ಆದ್ರಿಂದ ಅವಳನ್ನ ಕಾಪಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಆದ್ರೂ ಕೂಡ ರೆಡ್ ಕ್ವೀನ್ ನ ತಲೆಗೆ ಏಟ್ ಬಿದ್ದೇ ಹೋಗುತ್ತೆ. ಇದರಿಂದ ಅವಳ ತಲೆ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗೋದಕ್ಕೆ ಶುರು ಆಗುತ್ತೆ. ಈಗ ಉಳಿದಿರೋದು ಒಂದೇ ದಾರಿ. ಜಾಬರ್ ವಾಕಿ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಸಾಯಿಸ್ತಿರ್ಬೇಕಾದ್ರೆ ಅಲ್ಲಿ ಹೋದ್ರೆ ನಾನು ಅವರನ್ನ ಕಾಪಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಟೈಮ್ ಬಂದು ಆಲಿಸ್ ಹತ್ರ ಇದ್ದಂತ ಕ್ರೋನೋಸ್ಫಿಯರ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ನಾನು ಹೇಗಾದ್ರೂ ಮಾಡಿ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಕಾಪಾಡ್ಲೇಬೇಕು ಅಂತ ಆಲಿಸ್ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಕನ್ನಡಿಯ ಒಳಗಡೆ ಹೋಗಿ ಟೈಮ್ ಇಂದ ತಪ್ಪಿಸ್ಕೊತಾಳೆ. ಸ್ವಲ್ಪ ಸಮಯದ ನಂತರ ಆಲಿಸ್ ಕಣ್ಣನ್ನ ಬಿಟ್ಟಾಗ ಅವಳು ಮಾಮೂಲಿ ಪ್ರಪಂಚದಲ್ಲಿರ್ತಾಳೆ. ಅವಳ ಮುಂದೆ ಅವಳ ತಾಯಿ ಇರ್ತಾಳೆ. ಆಲಿಸ್ ಯಾವ ರೂಮ್ ನಿಂದ ವಂಡರ್ಲ್ಯಾಂಡ್ ಗೆ ಹೋಗಿದ್ಲು ಅದೇ ರೂಮ್ ನಲ್ಲಿ ವಾಪಸ್ ಅವಳು ಸಿಕ್ಕಿರ್ತಾಳೆ. ಆ ಟೈಮ್ ನಲ್ಲಿ ಆಲಿಸ್ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ಲು ಅಂತ ಹಿಮೇಶ್ ಅವಳನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ಟಿರ್ತಾನೆ. ಆದ್ರಿಂದ ಹೇಗೋ ಮಾಡಿ ಆಲಿಸ್ ಆ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಮತ್ತೆ ವಂಡರ್ಲ್ಯಾಂಡ್ ಗೆ ಹೋಗಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಟೈಮ್ ಟ್ರಾವೆಲ್ ಅನ್ನ ಮಾಡ್ತಾ ಜಾಬರ್ ವಾಕಿ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಸಾಯಿಸಿದಂತ ದಿನಕ್ಕೆ ಬಂದು ತಲುಪ್ತಾಳೆ. ಆ ಜಾಗದಲ್ಲಿ ಜಾಬರ್ ವಾಕಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಆಲಿಸ್ ಗಮನಿಸ್ತಾಳೆ, ಜಾಬರ್ ವಾಕಿ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಸಾಯಿಸಿಲ್ಲ, ಬದಲಾಗಿ ರೆಡ್ ಕ್ವೀನ್ ಅವರನ್ನೆಲ್ಲ ಬಂಧಿಸಿ ತನ್ನ ಜೊತೆ ಕರ್ಕೊಂಡು ಹೋದ್ಲು ಅಂತ. ಆಗ ಆಲಿಸ್ಗೆ ಹ್ಯಾಟರ್ ನ ಮೇಲೆ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ. ಹ್ಯಾಟರ್ ಹೇಳ್ದಂಗೆ ಅವನ ಫ್ಯಾಮಿಲಿ ಅವರು ಇನ್ನೂ ಕೂಡ ಪ್ರೆಸೆಂಟ್ ನಲ್ಲಿ ಬದುಕಿದ್ದಾರೆ ಅಂತ. ಆದ್ರಿಂದ ಈ ವಿಷಯನ ತಿಳಿಸೋದಕ್ಕೆ ಅಂತ ಪ್ರೆಸೆಂಟ್ ಗೆ ಬರ್ತಾಳೆ. ಆದ್ರೆ ಅಲ್ಲಿ ಬಂದು ನೋಡಿದ್ರೆ ಹ್ಯಾಟರ್ ಅವನ ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸಾಯುವಂತ ಸ್ಟೇಜ್ ಗೆ ಬಂದು ತಲುಪಿಟ್ಟಿರ್ತಾನೆ. ಅವನನ್ನ ನೋಡಿ ಆಲಿಸ್ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾಳೆ, ಹ್ಯಾಟರ್ ನಾನ್ ನಿನ್ನನ್ನ ನಂಬೇಕಿತ್ತು. ನೀನು ಹೇಳ್ದಂಗೆ ನಿನ್ನ ಫ್ಯಾಮಿಲಿ ಅವರು ಇನ್ನೂ ಕೂಡ ಬದುಕೆ ಇದ್ದಾರೆ, ಅವ್ರಿನ್ನೂ ಸತ್ತಿಲ್ಲ. ರೆಡ್ ಕ್ವೀನ್ ಅವರನ್ನ ಬಂದಿ ಮಾಡಿ ಇಟ್ಕೊಂಡಿದ್ದಾಳೆ. ನಾನೀಗ ನಿನ್ನನ್ನ ಸಂಪೂರ್ಣವಾಗಿ ನಂಬ್ತೀನಿ ಅಂತ ಅಂದಾಗ ಹ್ಯಾಟರ್ ಸ್ವಲ್ಪ ಸ್ವಲ್ಪನೇ ರಿಕವರ್ ಆಗೋಗ್ತಾನೆ. ಹ್ಯಾಟರ್ ಮತ್ತೆ ಸರಿಯಾಗಿರೋದ್ರಿಂದ ಆಲಿಸ್ ಕಂತೂ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಇವರಿಬ್ರು ಡಿಸೈಡ್ ಮಾಡ್ತಾರೆ ರೆಡ್ ಕ್ವೀನ್ ಇಂದ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂತ. ಈ ಕಡೆ ರೆಡ್ ಕ್ವೀನ್ ಅವಳ ಅರಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಟೈಮ್ ಬಂದು ಹೇಳ್ತಾನೆ, ಆಲಿಸ್ ರೆಡ್ ಕ್ವೀನ್ ಇಂದ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಕಾಪಾಡಬೇಕು ಅಂತ ಹೇಳ್ತಿದ್ಲು. ನೆಕ್ಸ್ಟ್ ಅವಳು ನಿನ್ನ ಹತ್ರನೇ ಬರ್ಬೋದು, ನೀನು ಹುಷಾರಾಗಿರು ಅಂತ ಹೇಳ್ತಿರ್ಬೇಕಾದ್ರೇನೆ ರೆಡ್ ಕ್ವೀನ್ ಅವನನ್ನ ಬಂದಿ ಮಾಡಿಸ್ಬಿಡ್ತಾಳೆ. ಯಾಕೆ ಅಂತಂದ್ರೆ ಇಷ್ಟು ದಿನ ಟೈಮ್ ಹತ್ರ ಇದ್ದಂತ ಕ್ರೋಮೋಸ್ಫಿಯರ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವನನ್ನ ಇಷ್ಟಪಡೋ ತರ ನಾಟಕ ಆಡ್ತಿದ್ಲಷ್ಟೇ. ಈಗ ಕ್ರೋನೋಸ್ಫಿಯರ್ ಇರೋಂತ ಆಲಿಸ್ ನನ್ನ ಹತ್ರ ಬರ್ತಿದ್ದಾಳೆ ಅಂತ ಅಂದ್ಮೇಲೆ ಈ ಟೈಮ್ ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸ್ಬಿಡ್ತಾಳೆ. ಈ ಕಡೆ ಆಲಿಸ್ ಹ್ಯಾಟರ್ ವೈಟ್ ಕ್ವೀನ್ ಎಲ್ರು ಹ್ಯಾಟರ್ ನ ಫ್ಯಾಮಿಲಿಯನ್ನ ಕಾಪಾಡೋದಕ್ಕೆ ಅಂತ ರೆಡ್ ಕ್ವೀನ್ ನ ಅರಮನೆ ಹತ್ರ ಬರ್ತಾರೆ. ಆ ಅರಮನೆ ಒಳಗಡೆ ಎಂಟರ್ ಆಗಿ ಎಲ್ಲಾ ಕಡೆನೂ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ಹುಡುಕಾಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಯಾರಿಗೂ ಕೂಡ ಹ್ಯಾಟರ್ ನ ಫ್ಯಾಮಿಲಿ ಅವರು ಸಿಗೋದಿಲ್ಲ. ಇದೇ ಬೇಜಾರ್ನಲ್ಲಿ ಹ್ಯಾಟರ್ ಕುಂತಿರ್ಬೇಕಾದ್ರೆ ಒಂದು ಫ್ರೇಮ್ ನ ಒಳಗಡೆ ನೋಡ್ತಾನೆ. ಟೋಪಿಯ ಶೇಪ್ ಬರ್ತಿರುತ್ತೆ. ಆ ಫ್ರೇಮ್ ಹತ್ರ ಬಂದು ಅದ್ರ ಒಳಗಡೆ ನೋಡಿದಾಗ ಹ್ಯಾಟರ್ ನ ಫ್ಯಾಮಿಲಿ ಅವರನ್ನ ರೆಡ್ ಕ್ವೀನ್ ಸಣ್ಣ ಸೈಜ್ ಗೆ ಕನ್ವರ್ಟ್ ಮಾಡಿ ಈ ಫೋಟೋ ಫ್ರೇಮ್ ಒಳಗಡೆ ಬಂಧಿಸಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ರೆಡ್ ಕ್ವೀನ್ ಬಂದು ಇವರಿಬ್ಬರನ್ನ ಬಂಧಿಸಿ ಆಲಿಸ್ ಹತ್ರ ಇದ್ದಂತ ಕ್ರೋನೋಸ್ಫಿಯರ್ ಅನ್ನ ಈಸ್ಕೊತಾಳೆ. ನಂತರ ಅಲ್ಲಿದ್ದವ್ರನ್ನೆಲ್ಲ ಕೂಡಾಕಿ ವೈಟ್ ಕ್ವೀನ್ ನ ಕರ್ಕೊಂಡು ಟೈಮ್ ಟ್ರಾವೆಲ್ ಮಾಡ್ತಾ ರೆಡ್ ಕ್ವೀನ್ ಅವಳ ತಲೆಗೆ ಏಟ್ ಬಿದ್ದಿದ್ದಂತ ದಿನಕ್ಕೆ ಬಂದು ತಲುಪ್ತಾಳೆ. ಅದೇ ಇವರಿಬ್ಬರ ತಾಯಿ ಕೇಕ್
ಅನ್ನ ಯಾರು ತಿಂದಿದ್ರು ಅಂತ ಕೇಳ್ತಿರ್ತಾರಲ್ಲ ಅದೇ ಸಮಯಕ್ಕೆ ನೋಡು ನಾನು ಈ ಸ್ಥಿತಿಲಿ ಇರೋದಕ್ಕೆ ನೀನೇ ಕಾರಣ ಅಂತ ಅದನ್ನ ತೋರಿಸ್ತಿರ್ತಾಳೆ. ಈ ಕಡೆ ಚಿಕ್ಕ ವಯಸ್ಸಿನ ವೈಟ್ ಕ್ವೀನ್ ಕೇಕ್ ಅನ್ನ ನಾನು ತಿಂದಿಲ್ಲ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಪ್ರೆಸೆಂಟ್ ಟೈಮ್ ಲೈನ್ ರೆಡ್ ಕ್ವೀನ್ ಬಂದು ಅವಳಿಗೆ ನೀನು ಸುಳ್ಳು ಹೇಳ್ತಿದ್ಯ ಅಂತ ಜೋರಾಗಿ ಹೇಳ್ಬಿಡ್ತಾಳೆ. ಭೂತಕಾಲ ಹಾಗೂ ಭವಿಷ್ಯ ಕಾಲದ ರೆಡ್ ಕ್ವೀನ್ ಗಳು ಒಬ್ಬರನ್ನೊಬ್ರು ನೋಡ್ಕೊಂಡಿದ್ರಿಂದ ಇಡೀ ಪ್ರಪಂಚನೇ ಫ್ರೀಸ್ ಆಗಿ ನಾಶ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿದ್ದವರೆಲ್ಲ ಫ್ರೀಸ್ ಆಗೋಗ್ತಾರೆ. ವೈಟ್ ಕ್ವೀನ್ ಕೂಡ ಇನ್ನೇನು ಫ್ರೀಸ್ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಟೈಮ್ ಹತ್ರ ಇದ್ದಂತ ಮತ್ತೊಂದು ಟೈಮ್ ಮಷೀನ್ ಅನ್ನ ಯೂಸ್ ಮಾಡಿಕೊಂಡು ಆಲಿಸ್ ಹಾಗೂ ಹ್ಯಾಟರ್ ಬಂದು ವೈಟ್ ಕ್ವೀನ್ ಜೊತೆ ಫ್ರೀಸ್ ಆಗಿರುವಂತ ರೆಡ್ ಕ್ವೀನ್ ಕೂಡ ಕರ್ಕೊಂಡು ಪ್ರೆಸೆಂಟ್ ಟೈಮ್ ಲೈನ್ ಗೆ ಬರ್ತಿರ್ತಾರೆ. ಹೀಗೆ ಅವರು ಬರ್ತಿರ್ಬೇಕಾದ್ರೆ ಅವ್ರ ಹಿಂದೆ ಇಡೀ ಪ್ರಪಂಚನೂ ಕೂಡ ನಾಶ ಆಗ್ತಾ ಬರ್ತಿರುತ್ತೆ. ಆದ್ರಿಂದ ನಾವು ಮೊದಲು ಕ್ರೋನೋಸ್ಪಿಯರ್ ಅನ್ನ ಅದರ ಜಾಗದಲ್ಲಿ ಇಡಬೇಕು, ಅವಾಗ ಮಾತ್ರ ಈ ಪ್ರಪಂಚ ಬದುಕೋದು ಅಂತ ಹೇಳಿ ಇವರೆಲ್ಲರೂ ಸೇರಿ ಕ್ರೋನೋಸ್ಪಿಯರ್ ಇದ್ದಂತ ಜಾಗಕ್ಕೆ ಬರ್ತಾರೆ. ಕ್ರೋನೋಸ್ಪಿಯರ್ ಅನ್ನ ಚಿಕ್ಕ ಬಾಲ್ ಸೈಜ್ ಗೆ ಕನ್ವರ್ಟ್ ಮಾಡಿ ಅದನ್ನ ಎತ್ಕೊಂಡು ಹೋಗಿ ಅದರ ಜಾಗಕ್ಕೆ ಹಿಡ್ತಿರ್ಬೇಕಾದ್ರೆ ಹ್ಯಾಟರ್ ಫ್ರೀಸ್ ಆಗೋಗ್ತಾನೆ. ವೈಟ್ ಕ್ವೀನ್ ಕೂಡ ಫ್ರೀಸ್ ಆಗೋಗ್ತಾಳೆ. ಕೊನೆಗೆ ಟೈಮ್ ಕೂಡ ಫ್ರೀಸ್ ಆಗೋಗ್ತಾನೆ. ಈ ಕಡೆ ಆಲಿಸ್ ಎಲ್ಲೂ ಕೂಡ ನಿಂತ್ಕೊಳ್ದಂಗೆ ನಿರಂತರವಾಗಿ ಕ್ರೋನೋಸ್ಪಿಯರ್ ಇದ್ದಂತ ಜಾಗಕ್ಕೆ ಹೋಗ್ತಿರ್ತಾಳೆ. ಇನ್ನೇನು ಅವಳು ಆ ಜಾಗದಲ್ಲಿ ಕ್ರೋನೋಸ್ಪಿಯರ್ ಅನ್ನ ಹಿಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಕ್ರೋನೋಸ್ಪಿಯರ್ ನ ಜೊತೆ ಅವಳು ಕೂಡ ಫ್ರೀಸ್ ಆಗೋಗ್ತಾಳೆ. ಈಗ ಇಡೀ ಪ್ರಪಂಚದಲ್ಲಿ ಏನು ಕೂಡ ಉಳಿದಿಲ್ಲ, ಎಲ್ಲ ಕೂಡ ಫ್ರೀಸ್ ಆಗಿ ನಾಶ ಆಗೋಗಿದೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಆಲಿಸ್ ನ ಕೈಲಿದ್ದಂತ ಕ್ರೋನೋಸ್ಪಿಯರ್ ಅಲ್ಲಿ ಒಂದು ಕಿಡಿ ಹತ್ಕೊಂಡು ಅದು ಹೋಗಿ ಅದರ ಜಾಗಕ್ಕೆ ಸೇರ್ಕೊಳ್ಳುತ್ತೆ. ಕ್ರೋನೋಸ್ಪಿಯರ್ ಅದರ ಜಾಗಕ್ಕೆ ಮತ್ತೆ ಹೋಗಿದ್ರಿಂದ ಫ್ರೀಸ್ ಆಗಿದ್ದಂತ ಜಾಗ ಎಲ್ಲ ಅನ್ಫ್ರೀಸ್ ಆಗಿ ಎಲ್ಲರೂ ಕೂಡ ನಾರ್ಮಲ್ ಆಗ್ತಾರೆ. ಈ ಕಡೆ ವೈಟ್ ಕ್ವೀನ್ ರೆಡ್ ಕ್ವೀನ್ ಗೆ ಹೇಳ್ತಾಳೆ, ನಾನು ಅವತ್ತು ಸುಳ್ಳು ಹೇಳಿದ್ರಿಂದಾನೆ ನಿನ್ಗೆ ಇವತ್ತು ಈ ಸ್ಥಿತಿ ಬಂದಿರೋದು. ನಾನು ಮಾಡಿರೋಂತ ತಪ್ಪಿಗೆ ನನ್ನ ಕ್ಷಮಿಸ್ಬಿಡು ಅಂತ ಅಂದಾಗ ಇದನ್ನೇ ನಾನ್ ನಿನ್ನಿಂದ ಕೇಳೋದಕ್ಕೆ ಬಯಸಿದ್ದು ಅಂತ ರೆಡ್ ಕ್ವೀನ್ ಹೇಳ್ತಾಳೆ. ರೆಡ್ ಕ್ವೀನ್ ಹಾಗೂ ವೈಟ್ ಕ್ವೀನ್ ಇಬ್ರು ಕೂಡ ದ್ವೇಷಗಳನ್ನ ಮರೆತು ಒಂದಾಗ್ತಾರೆ. ಈ ಕಡೆ ಹ್ಯಾಟರ್ಗೂ ಕೂಡ ಅವನ ಫ್ಯಾಮಿಲಿ ಅವರು ಮತ್ತೆ ಸಿಗ್ತಾರೆ. ಫ್ಯಾಮಿಲಿ ಅವರು ಮತ್ತೆ ಸಿಕ್ಕಿರೋದ್ರಿಂದ ಹ್ಯಾಟರ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಲಿಸ್ ಬರ್ತಾಳೆ. ಆಲಿಸ್ ನ ನೋಡಿ ಹ್ಯಾಟರ್ ಅವಳಿಗೆ ಹೇಳ್ತಾನೆ, ಇನ್ಮೇಲೆ ನೀನು ಕೂಡ ನಮ್ ಜೊತೆ ಇರು ಅಂತ. ನಂತರ ಅವನ್ಗೆನೆ ಅರ್ಥ ಆಗುತ್ತೆ ಆಲಿಸ್ಗೂ ಕೂಡ ನಂತರನೇ ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಗೆ ಆಲಿಸ್ ನ ಅವಶ್ಯಕತೆ ಇದೆ ಅಂತ. ಆದ್ರಿಂದ ಎಲ್ರು ತುಂಬಾ ಖುಷಿಯಿಂದಾನೆ ಆಲಿಸ್ ನ ಮತ್ತೆ ಅವಳ ಪ್ರಪಂಚಕ್ಕೆ ಕಳಿಸ್ಕೊಡ್ತಾರೆ. ಈ ಕಡೆ ಹಿಮೇಶ್ ಆಲಿಸ್ ನ ತಾಯಿನ ಕುಣಿಸ್ಕೊಂಡು ಒಂದು ಪೇಪರ್ ಗೆ ಸೈನ್ ಅನ್ನ ಮಾಡಿಸ್ಕೊತಿರ್ತಾನೆ. ಅವ್ರೇನಾದ್ರೂ ಸೈನ್ ಅನ್ನ ಮಾಡ್ಬಿಟ್ರೆ ಮನೆಯ ಬದಲಾಗಿ ಕಂಪನಿಯಲ್ಲಿರುವಂತ 10% ನ ಹಿಮೇಶ್ಗೆ ಮಾರ್ದಂಗೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಲಿಸ್ ಬಂದು ಅವಳ ತಾಯಿಗೆ ಹೇಳ್ತಾಳೆ, ನೀವು ಸೈನ್ ಅನ್ನ ಮಾಡಿ, ಹೋದ್ರೆ ಒಂದು ಹಡಗು ತಾನೇ ಹೋಗೋದು, ಆ ತರ ತುಂಬಾ ಹಡಗುಗಳು ಬರ್ತವೆ ಹೋಗ್ತವೆ, ಆದ್ರೆ ನನ್ನ ಹತ್ರ ಇರೋದು ಒಬ್ಳೆ ತಾಯಿ, ನಿನ್ನನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ಆಲಿಸ್ ನ ತಾಯಿ ತುಂಬಾ ಯೋಚನೆ ಮಾಡಿ ಆ ಪೇಪರ್ ಗಳಿಗೆ ಸೈನ್ ಅನ್ನ ಮಾಡೋದಿಲ್ಲ. ಆಲಿಸ್ ನ ಕರ್ಕೊಂಡು ಆ ರೂಮ್ ಇಂದಾನೆ ಹೊರಗಡೆ ಬಂದ್ಬಿಡ್ತಾರೆ. ನಂತರ ಈ ಮೂವಿಯ ಕೊನೆಯಲ್ಲಿ ನಮ್ಗೆ ತೋರಿಸ್ತಾರೆ ಆಲಿಸ್ ನ ಜೊತೆ ಅವಳ ತಾಯಿನೂ ಕೂಡ ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಂತ ಬೇರೆ ದೇಶಗಳಿಗೆ ಟ್ರಿಪ್ ಹೋಗ್ತಿರ್ತಾರೆ. ಅಂದ್ರೆ ಈಗ ಕಂಪನಿಯಲ್ಲಿರುವಂತ 10% ಅನ್ನ ಯೂಸ್ ಮಾಡ್ಕೊಂಡು ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆಲಿಸ್ ಹಾಗೂ ಅವಳ ತಾಯಿ ಅನ್ಕೊಂಡಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ನನ್ ಕಡೆಯಿಂದ ಒಂದು ಕ್ವಶನ್, ನಿಮ್ಗೆಲ್ಲ ಯಾವ ತರ ಮೂವಿಗಳು ಇಷ್ಟ ಆಗ್ತವೆ? ಅಡ್ವೆಂಚರ್ ಮೂವಿನ, ಫ್ಯಾಂಟಸಿ ಮೂವಿನ, ಅಥವಾ ಸರ್ವೈವಲ್ ಥ್ರಿಲ್ಲರ್ ಮೂವೀಸ್ಗಳ, ಇಲ್ಲ ಅಂತಂದ್ರೆ ಫೀಲ್ ಗುಡ್ ಮೂವೀಸ್ಗಳ, ಯಾವ ತರ ಮೂವೀಸ್ಗಳು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.